ಇವತ್ತಿನ ವಿಡಿಯೋದಲ್ಲಿ ಮಗ RCB ಯಾಕೆ ಸೋಲ್ತಾ ಇದೆ ಅಂತ ಫಸ್ಟ್ ಮಾತಾಡ್ತೀನಿ. ಅದಾದ್ಮೇಲೆ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡುವ. ಸೊ RCB ಯ ನೆಗೆಟಿವ್ಸ್ ಕೆಲವೊಂದು ನಾನು ಇಟ್ಕೊಂಡ್ಬಂದೀನಿ. ಒಂದು 11 ಪಾಯಿಂಟ್ ಇದೆ, ಅದ್ರಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ನಿಮಗೂ ಸರಿ ಅನ್ಸಿದ್ರೆ ಕಮೆಂಟ್ ಹಾಕಿ. ವಿಡಿಯೋನ ಕೊನೆ ತನಕ ನೋಡಿ ಮಗ. ನಾನು ಹೇಳಿದ ಏನಾದ್ರು ಮಿಸ್ಟೇಕ್ ಆಗಿದ್ರೆ ಈಗಲೇ ಅಪಾಲಜಿ ಕೇಳ್ತಾ ಇದ್ದೀನಿ. ಇದು ಜಸ್ಟ್ ನಾನು ಆಸ್ ಅ ಫ್ಯಾನ್ ಆಗಿ ಮಾತಾಡ್ತಾ ಇಲ್ಲ, ಕ್ರಿಕೆಟಿಂಗ್ ಅನಾಲಿಸಿಸ್ ಮಾಡಿಬಿಟ್ಟು ಒಬ್ಬ ಕ್ರಿಕೆಟ್ ಅನಾಲಿಸ್ಟ್ ಆಗಿ ಮಾತಾಡ್ತಾ ಇದ್ದೀನಿ. ಮೊದಲಿಗೆ RCB ಯ ಮ್ಯಾನೇಜ್ಮೆಂಟ್ ನಾನು ನೋಡಿರೋದ್ರಲ್ಲಿ ದ ವರ್ಸ್ಟ್ ಮ್ಯಾನೇಜ್ಮೆಂಟ್ ಜೊತೆಗೆ ದ ವರ್ಸ್ಟ್ ಸ್ಕೌಟಿಂಗ್ ಟೀಮ್ ಇರೋದು ಅಂದ್ರೆ ಅದು RCB ಅಲ್ಲಿ ಮಾತ್ರ. ಮುಂಬೈ ಚೆನ್ನೈ ಅವರ ಮ್ಯಾನೇಜ್ಮೆಂಟ್ ಅವ್ರ ಸ್ಕೌಟಿಂಗ್ ಟೀಮ್ ಎಲ್ಲ ಎಷ್ಟು ಸಖತ್ತಾಗಿದೆಯಪ್ಪ ಅಂದ್ರೆ ಲೋಕಲ್ ಪ್ಲೇಯರ್ಸ್ ಇಂದ ಹಿಡಿದು ಎಲ್ಲೆಲ್ಲಿನೂ ಪ್ಲೇಯರ್ಸ್ ನ ತರ್ತಾರೆ, ಟ್ಯಾಲೆಂಟ್ಸ್ ನ ಐಡೆಂಟಿಫೈ ಮಾಡ್ತಾರೆ, ಚಾನ್ಸ್ ಕೊಡ್ತಾರೆ. ಬಟ್ RCB ಅವರು ಇವೇನು ಸೀನೇ ಇಲ್ಲ. ಯಾರ್ಯಾರನ್ನೋ ಕರ್ಕೊಂತಾರೆ, ಸುಮ್ನೆ ಅಮೌಂಟ್ ಕೊಡ್ತಾರೆ. ಈ RCB ಮ್ಯಾನೇಜ್ಮೆಂಟ್ ಹೆಂಗ್ ಗೊತ್ತಾ, ಎಲ್ಲ ಪಿಕ್ ಮಾಡಿಬಿಟ್ಟು ಲಾಸ್ಟಿಗೆ ಉಳ್ದಿರೋದನ್ನ ಇರುತ್ತಲ್ವಾ ಅದನ್ನ ಮಾತ್ರ ತಗೊಂತಾರೆ. ಈ ಸಂತೆಯಲ್ಲಿ ಉಳ್ದಿರೋ ತರಕಾರಿಯನ್ನೆಲ್ಲ ತಗೊಳಕ್ ಹೋಗ್ತಾರಲ್ಲ ಕೆಲವರು ಜನ, ಕಮ್ಮಿ ರೇಟಿಗೆ ಸಿಗುತ್ತಂತ, ಹಂಗೆ ನಮ್ಮ RCB ಮ್ಯಾನೇಜ್ಮೆಂಟ್ ಅದನ್ನು ಜಾಸ್ತಿ ಪ್ರೈಸ್ ತಗೊಂತಾರೆ. ನೆಕ್ಸ್ಟ್ ಮಗ ವರ್ಸ್ಟ್ ಕ್ಯಾಪ್ಟನ್ಸಿ ಬಗ್ಗೆ ಮಾತೇ ಇಲ್ಲ. ಅದ್ ಏನ್ ಕ್ಯಾಪ್ಟನ್ಸಿ ಮಾಡ್ತಾ ಇದಾರೋ ಗೊತ್ತಿಲ್ಲ. ಈಗ ಇತ್ತೀಚೆಗೆ ನಾನು ರೀಸೆಂಟ್ ಆಗಿ ಒಂದು ವಿಡಿಯೋ ನೋಡಿದ್ದೆ RCBದು. ಆ್ಯಂಡಿ ಫ್ಲವರ್ ಕೋಚ್ ಅವರು ಏನೇ ರೆಸ್ಪಾನ್ಸಿಬಿಲಿಟಿ ತಗೊಂತಾ ಇಲ್ಲ. ಇದು ಇಂಪ್ಯಾಕ್ಟ್ ಪ್ಲೇಯರ್ ಇಂದ ಹಿಡಿದು ಪ್ರತಿಯೊಂದು ನೋಡ್ಕೊಂತಾ ಇರೋದು ಕ್ಯಾಪ್ಟನ್ಸಿ. ಫಾಫ್ ಅವ್ರು ನೋಡ್ಕೊಂತಾ ಇರೋದು, ಯಾರು ಇಂಪ್ಯಾಕ್ಟ್ ಬರಬೇಕು, ಯಾರು ಹೊರಗೆ ಹೋಗ್ಬೇಕು ಅಂತೆಲ್ಲ. ಏನ್ ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ ಅಂತಾನೆ ಗೊತ್ತಿಲ್ಲ. ಯಾವ ಸಿಚುವೇಶನ್ ಯಾವ ಬೌಲರ್ ತರಬೇಕಂತ ಗೊತ್ತಾಗ್ತಾ ಇಲ್ಲ. ಅದು ಯಾವ್ದೋ ಮ್ಯಾಚ್ ಅಲ್ಲಿ ನೋಡಿದ್ದೆ, ಡೆತ್ ಓವರ್ಸ್ ಅಲ್ಲಿ ಲಾಂಗ್ ಆಫ್ ಫೀಲ್ಡರೇ ಇಲ್ಲ. ಲಾಂಗ್ ಆಫ್ ಫೀಲ್ಡರ್ ಇಲ್ಲ, ಕ್ಯಾಚ್ ಯಾವನ್ನ ಹಿಡಿತಾನೆ. ಟೀಮ್ 11 ಸೆಲೆಕ್ಷನ್ ಅಲ್ಲೇ ನಾವು 20 to 30% ಮ್ಯಾಚ್ ನ ವಿನ್ ಆಗ್ಬಹುದು. ಟೀಮ್ ಸೆಲೆಕ್ಷನ್ ಮಾಡಕ್ಕೆ ಬರಲ್ಲ ಇವರಿಗೆ. ಯಾವ್ಯಾವ್ದೋ ವೆನ್ಯೂ ಅಲ್ಲಿ ಯಾರ್ಯಾರನ್ನೋ ಕರ್ಕೊಂಡ್ ಬರ್ತಾರೆ. ಮೊನ್ನೆ ರಾಜಸ್ಥಾನ್ ರಾಯಲ್ಸ್ ಮ್ಯಾಚ್ಗೆ ಲೋಮ್ ರೋರ್ನ ಹೋಮ್ ಗ್ರೌಂಡ್ ಅಲ್ಲಿ ಲೋಮ್ ರೋರೇ ಇಲ್ಲ, ಹುಡುಕ್ತಾ ಇದ್ನ. ವೈಶಾಖ್ ವಿಜಯ್ KKR ಮುಂದೆ ಸಖತ್ತಾಗಿ ಬೌಲಿಂಗ್ ಮಾಡೋರೆ. ನೆಕ್ಸ್ಟ್ ಮ್ಯಾಚ್ ಅವ್ರನ್ನ ಕೂರಿಸಿದ್ದಾರೆ. ಇನ್ನೇನ್ ಟೀಮ್ 11 ಮಾಡ್ತಾ ಇದ್ದಾರೆ ಇವರು. ಇವರಿಗೆ ಪ್ಲೇಯರ್ಸ್ ನ ಸೆಲೆಕ್ಷನ್ ಮಾಡಕ್ಕೆ ಬರ್ತಾ ಇಲ್ಲ ಅಂದ್ರೆ ಮ್ಯಾಚ್ ವಿನ್ ಆಗಕ್ ಹೆಂಗ್ ಸಾಧ್ಯ? ಹೌ ಇಟ್ಸ್ ಪಾಸಿಬಲ್? ನೆಕ್ಸ್ಟ್ ಮಗ ಇಂಪ್ಯಾಕ್ಟ್ ಪ್ಲೇಯರ್ಸ್. ಈ IPL ಅವರು ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ನ ಯಾಕೆ ತಂದ್ರು ನಂಗಂತೂ ಗೊತ್ತಿಲ್ಲ. ಬಟ್ ಇದಂತೂ ಈ ರೂಲ್ ನಮ್ಮ RCB ಗಂತೂ ಯಾವುದೇ ತರ ಇಂಪ್ಯಾಕ್ಟ್ ಮಾಡಿಲ್ಲ. ಯಾವ ಪ್ಲೇಯರು ನಮ್ಮ RCB ಇಂಪ್ಯಾಕ್ಟ್ ಮಾಡಿಲ್ಲ. ಫಾರ್ ಎಕ್ಸಾಂಪಲ್ ಪಂಜಾಬ್ ಅಲ್ಲಿ ಅಶುತೋಷ್ ಶರ್ಮಾ ಅಂತ ಇಂಪ್ಯಾಕ್ಟ್ ಪ್ಲೇಯರ್ ಬಂದ್ರು. ಸಖತ್ ಪ್ಲೇಯರ್ ಮಗ, ಸಖತ್ ಇಂಪ್ಯಾಕ್ಟ್ ಮಾಡ್ತಾ ಇದ್ದಾರೆ. ಇಂಪ್ಯಾಕ್ಟ್ ಪ್ಲೇಯರ್ ಅಂದ್ರೆ ಆ ತರ ಇರಬೇಕು. ಇವ್ರು ಯಾರ್ಯಾರನ್ನೋ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಡ್ ಬರ್ತಾರೆ. ಮೊನ್ನೆ ಹಿಮಾಂಶು ಶರ್ಮಾ ಕರ್ಕೊಂಡ್ ಬಂದ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. ಆ ಪಿಚ್ಚಲ್ಲಿ ಅವ್ರು ಯೂಸೇ ಇಲ್ಲ. 5ನೇದು ಮಗ ಅಗ್ರೆಷನ್ ಇಂಟೆಂಟ್. ನಮ್ಮ RCB ಅಲ್ಲಿ ಅಗ್ರೆಷನ್ ಇಂಟೆಂಟ್ ಅನ್ನೋದೇ ಕಾಣ್ತಾ ಇಲ್ಲ. T20 ಅಲ್ಲಿ ಮಗ ಯಾವತ್ತಿದ್ರು ಬಂದಂಗೆ ಗುದ್ದುತ್ತಾ ಇರಬೇಕು. ನಾನು ನೋಡ್ಕೊಂಡು ಆಡ್ತೀನಿ, ಕೆಳಗೆ ರನ್ಸ್ ಹೊಡ್ಕೊಂತೀನಿ, ಸ್ಪಿನ್ನರ್ಸ್ ಬಂದ್ರೆ ಕೆಳಗೆ ಆಡ್ಕೊಂತೀನಿ, ನಾನು ಚಾನ್ಸ್ ತಗೊಳಕ್ಕೆ ಹೋಗಲ್ಲ. ಹಿಂಗೆಲ್ಲ ಆದ್ರೆ ಅಗ್ರೆಸಿವ್ ಇಂಟೆಂಟ್ ಇಲ್ಲ ಅಂದ್ರೆ ರನ್ಸ್ ಎಲ್ಲಿಂದ ಮೂವ್ ಆಗುತ್ತೆ, ರನ್ಸ್ ಎಲ್ಲಿಂದ ಬರುತ್ತೆ. ಹಾಕೊಂಡು ಬಂದಂಗೆ ಗುದ್ದಬೇಕು. ಯಾವತ್ತು T20 ಅಲ್ಲಿ ಬೌಲರ್ನ ನೋಡಿ ಯಾವತ್ತು ರನ್ ಹೊಡಿಯಕ್ ಹೋಗ್ಬಾರ್ದು, ಬಾಲ್ ನ ನೋಡಿ ಹೊಡಿಬೇಕು. ಬೇರೆ ಕೆಲಸ ಮಾಡ್ತಾರೆ. 24 ಗಂಟೆ ಫೀಲ್ಡ್ ಅಲ್ಲಿ ಯಾವಾಗ್ಲೂ ನೆಟ್ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಎಲ್ಲಾ ತರ ಬಾಲ್ ಆಡಿನೇ ಈ ಸ್ಟೇಜಿಗೆ ಬಂದಿರ್ತಾರೆ. ವಿಚ್ ಮೀನ್ಸ್ ಅಗ್ರೆಸಿವ್ ಇಂಟೆಂಟ್ ಇಲ್ಲ ಅಂದಮೇಲೆ T20 ಅಲ್ಲಿ ಯಾವತ್ತು ನಾವು ವಿನ್ ಆಗಕ್ಕೆ ಸಾಧ್ಯನೇ ಇಲ್ಲ. ನೀವು ನೋಡಿ SRH, KKR ಇಂತ ಓಪನಿಂಗ್ ಬ್ಯಾಟ್ಸ್ಮನ್ ಎಷ್ಟು ಅಗ್ರೆಸಿವ್ ಇಂಟೆಂಟ್ ಅಲ್ಲಿ ಆಡ್ತಾರೆ. ಯಾವ ಬಾಲರ್ ಅಂತಾನು ನೋಡಲ್ಲ, ಮುಖ ಮುಸ್ತಿ ಕಿತ್ತೋಗೋ ತನಕ ಆಡ್ತಾರೆ. ಹಂಗೆ ಹೊಡಿಬೇಕು ಹೊಡಿದ್ರೆ. ಆನೇದು ಮಗ ಬ್ಯಾಟಿಂಗ್ ಆರ್ಡರ್ ಶಫಲ್. ಫಸ್ಟ್ ಆಫ್ ಆಲ್ ಯಾರನ್ನ ಯಾವ ಸ್ಲಾಟಿಗೆ ಕಳಿಸ್ಬೇಕು ಅಂತ ಅದನ್ನ ಫಸ್ಟ್ ತಿಳ್ಕೋಬೇಕು. ಏನು ವಿರಾಟ್ ಓಪನಿಂಗ್ ಬರಬೇಕು ಅಂತ ಡಿಸೈಡ್ ಮಾಡಿಬಿಟ್ಟವ್ರ. ವಿರಾಟ್ ಅವರು ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡ್ಯಾರೆ. ಹಿ ಕ್ಯಾನ್ ಪ್ಲೇ ಈವನ್ 1 ಡೌನ್, ಹಿ ಕ್ಯಾನ್ ಪ್ಲೇ ಈವನ್ 2nd, 3rd ಎಲ್ಲಿ ಬೇಕಾದ್ರೂ ಆಡ್ಬೋದು ಅವರು. ಎಲ್ಲ ಥರ ಕೆಪಾಸಿಟಿ ಇದೆ. ಇಲ್ಲಿ ನಮಗೆ ಇಂಡಿವಿಜುವಲ್ ಸ್ಕೋರ್ಸ್ ಬೇಕಾಗಿಲ್ಲ. ಇಲ್ಲಿ ನಾವು ವಿನ್ ಆಗಬೇಕು ಅಂದರೆ ಟೀಮ್ನ ಎಫರ್ಟ್ ಇರಬೇಕು. ಒಬ್ಬರು ಬರೀ ಒಂದು ಮ್ಯಾಚ್ನ ಗೆಲ್ಸ್ಬೋದು. ಇಡೀ ಟೀಮ್ ಕಾಂಟ್ರಿಬ್ಯೂಟ್ ಮಾಡಿದ್ರೆ ಒಂದು ಟೂರ್ನಮೆಂಟ್ನ ಗೆಲ್ಬೋದು. ಕಪ್ ಗೆಲ್ಲಬೇಕು ಅಂದರೆ ಇಂಡಿವಿಜುವಲ್ ಸ್ಕೋರಿಂದ ಯಾವತ್ತೂ ಕಪ್ ಗೆಲ್ಲಕ್ಕಾಗಲ್ಲ. ವಿಲ್ ಜಾಕ್ಸ್ನ ಆಡಿಸ್ತಾ ಇದ್ದಾರೆ. ವಿಲ್ ಜಾಕ್ಸ್ನ ಓಪನಿಂಗ್ ಕಳಿಸ್ಬಿಟ್ಟು 1 ಡೌನ್ ಕಳಿಸ್ತಾ ಇದ್ದಾರೆ. ಅವ್ರ ಓಪನಿಂಗ್ ಅಲ್ಲಿ ಅಗ್ರೆಸಿವ್ ಆಡುವಂಥ ಪ್ಲೇಯರ್. ನೆಕ್ಸ್ಟ್ ಮಗ ರಾಂಗ್ ಬೌಲಿಂಗ್ ಲೈನಪ್. ಮೊನ್ನೆ ಮುಂಬೈ ಇಂಡಿಯನ್ಸ್ ಮ್ಯಾಚ್ ನೋಡಿ ನಮ್ಮ ಬೌಲಿಂಗ್ ಲೈನಪ್ ಬಗ್ಗೆ ಏನು ಹೇಳಬೇಕಂತಾನೆ ಮಾತೇ ಇಲ್ಲ. ಕಳೆದೋದೆ ನಮ್ಮ ಬೌಲಿಂಗ್ ನೋಡಿಬಿಟ್ಟು. ಒಬ್ಬೊಬ್ರು ಬೌಲಿಂಗ್ ಎಕಾನಮಿ ಅಂತೂ 12, 13, 15, 17 ತನಕನೂ ಹೋಗಿದೆ. ಕರೆಕ್ಟಾಗಿ ಲೈನ್ ಲೆಂತ್ ಹಾಕಲ್ಲ, ಕರೆಕ್ಟಾಗಿರೋ ಸ್ಪಿನ್ನರ್ಸ್ ಇಲ್ಲ, ಸ್ಲೋಯರ್ ಒನ್ಸ್ನ ಯಾವಾಗ ಹಾಕಬೇಕಂತ ಗೊತ್ತಿಲ್ಲ. ಆ ಸಿರಾಜಿಗಂತೂ ಯಾರ್ಕ್ ಹೊಡಿಯೋದೇ ಗೊತ್ತಿಲ್ಲ. ಅಲ್ಲಿ ಸ್ಟಂಪ್ಸ್ ಕಾಣಿಸ್ತಾ ಇದ್ರು ಔಟ್ಸೈಡ್ ದ ಆಫ್ ಸ್ಟಂಪ್ ಹಾಕಕ್ಕೆ ಟ್ರೈ ಮಾಡ್ತಾರೆ, ವೈಡ್ ಹಾಕ್ತಾರೆ. ಎಷ್ಟು ವೈಡ್, ಎಷ್ಟು ನೋ ಬಾಲ್. ನೆಕ್ಸ್ಟ್ ಮಗ ಫೀಲ್ಡಿಂಗ್, ಕ್ಯಾಚಿಂಗ್, ಥ್ರೋಯಿಂಗ್.
ಕೈಗೆ ಬಂದಿದ್ದ ಕ್ಯಾಚ್ನ ಬಿಡ್ತಾರೆ, ಬೌಂಡ್ರಿ ಲೈನಲ್ಲಿ ವಾಲಿಬಾಲ್ ಆಡ್ತಾರೆ. ಇನ್ನು ಎಲ್ಲಿಂದ ಮ್ಯಾಚ್ ವಿನ್ ಆಗೋಕ್ಕಾಗುತ್ತೆ? ಯಾವತ್ತು ಮಗ ಕ್ಯಾಚಸ್ ವಿನ್ ಮ್ಯಾಚಸ್, ಕ್ಯಾಚ್ ಬಿಟ್ನೋ ಅಲ್ಲೇ ಮ್ಯಾಚ್ ಕೊಟ್ಟ ಕೈಗೆ ಅಂತ. ಇನ್ನೊಂದು ಮಗ ವೇಸ್ಟಿಂಗ್ ಪವರ್ ಪ್ಲೇ 6 ಓವರ್ ಕೊಟ್ಟಿರೋದೆ, 6 ಓವರಲ್ಲಿ ಇಬ್ಬರು ಫೀಲ್ಡರ್ಸ್ ಹೊರಗಿರ್ತಾರೆ, ಹಾಕೊಂಡು ಗುದ್ದು ಯಾವನೇ ಬರಲಿ ಅಂತ. ಇವ್ರು ಪವರ್ ಪ್ಲೇಯಲ್ಲೇ ಸೀಮರ್ಸ್ ಬಂದರೆ ಹೊಡಿತಾರೆ, ಸೀಮರ್ಸ್ ಇಲ್ದರೆ ಸ್ಪಿನ್ನರ್ಸ್ ಬಂದರೆ ಇಲ್ಲ ಇವ್ರಿಗೆ ಮಾತ್ರ ಸಿಂಗಲ್ ತೊಗೊತೀನಿ ಅಂತ ಆಡಿದ್ರೆ ಸ್ಕೋರ್ ಬೋರ್ಡ್ ಹೆಂಗೆ ಮೂವ್ ಆಗುತ್ತೆ? ರನ್ಸ್ ಎಲ್ಲಿಂದ ಬರುತ್ತೆ? ಸಕ್ಸಸ್ಫುಲ್ ಟೀಮ್ ಯಾವತ್ತು ಪವರ್ ಪ್ಲೇನ ಯುಟಿಲೈಸ್ ಮಾಡ್ಕೊತಾರೆ. ಫಾರ್ ಎಕ್ಸಾಂಪಲ್ KKR ಅಲ್ಲಿ ನರೇನಿಗೆ ಗ್ರೀನ್ ಲೈಸೆನ್ಸ್ ಕೊಟ್ಟವ್ರೆ, ಮಗ ಯಾವನೇ ಬರಲಿ ನೀನು ಗುದ್ದುತ್ತಾ ಇರಬೇಕು, ಬೌಲರ್ನ ನೋಡಬೇಡ, ಬಾಲ್ನ ನೋಡಿಬಿಟ್ಟು ಹಾಕೊಂಡು ಗುದ್ದುತ್ತಾ ಇರೋ. ಅದೇ ಥರ ಪವರ್ ಪ್ಲೇಯಲ್ಲಿ ಹಾಕೊಂಡು ಗುದ್ದಬೇಕು, ಬೌಲನ್ನು ನೋಡೋಕ್ಕೆ ಹೋಗಬಾರ್ದು. ಸ್ಪಿನ್ನರ್ಸ್ ಆರು ಬರಲಿ, ಸೀಮರ್ಸ್ ಆರು ಬರಲಿ, ನೋ ಮ್ಯಾಟರ್ ವಾಟ್, ನಮಗೆ ಅಲ್ಲಿ ರನ್ ಬೇಕು ಅಂದರೆ ರನ್ ಹೊಡಿಬೇಕು. 6 ಓವರ್ ಎಷ್ಟು ಬೇಕು ಅಷ್ಟು ರನ್ನ ಹೊಡಿಬೇಕು. ಟ್ರೂ ಒನ್ ಪ್ಲೇಯರ್ಸ್ ಇನ್ಕನ್ಸಿಸ್ಟೆಂಟ್ ಫಾರ್ಮ್. ಮ್ಯಾಕ್ಸ್ವೆಲ್ ಅವರು ಒಂದು 5-6 ಮಂತ್ಸ್ ಬ್ಯಾಕ್ ಇದೇ ಎಲ್ಲ ವೆನ್ಯೂವಲ್ಲೂ ಆಸ್ಟ್ರೇಲಿಯಾಗೆ ವರ್ಲ್ಡ್ ಕಪ್ ಆಡ್ತಾ ಇದ್ರು. ಅವಾಗ ಏನು ಫಾರ್ಮಲ್ಲಿದ್ರು, ಚಿಂದಿ ಫಾರ್ಮ್. ಅವಾಗ ನಿಜವಾಗ್ಲಿ ಲಿಟ್ರಲಿ ಅವ್ರ ಬ್ಯಾಟಿಂಗ್ ನೋಡ್ಬಿಟ್ಟು ನನಗೆ ಖುಷಿ ಆಯಿತು. ಈ ಸಲ RCB ಇವರು ಒಬ್ಬರೇ ಸಿಂಗಲ್ ಹ್ಯಾಂಡೆಡ್ಲಿ ಮ್ಯಾಚ್ನ ವಿನ್ ಮಾಡಿಸ್ತಾರೆ ಅಂತ ಖುಷಿಯಾಗಿದ್ದೆ ಮಗ. ಅವ್ರು ಏನು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂತ ಅವರಿಗೆ ಗೊತ್ತಿಲ್ಲ ಅನಿಸುತ್ತೆ. ಕ್ರಿಕೆಟ್ ಬಿಟ್ಟು ಹೊಡೆಯೋದು, ಒಳ್ಳೆ ಗಲ್ಲಿ ಕ್ರಿಕೆಟಲ್ಲಿ ನಿಂತ್ಕೊತೀವಲ್ಲ ಹಂಗೆ ನಿಂತ್ಕೊಂಡೆಲ್ಲ ಹೊಡೆಯೋಕ್ಕೆ ಹೋಗೋದು, ಅವ್ರ ಬ್ಯಾಟ್ನಿಂದ ರನ್ಸೇ ಬರ್ತಾ ಇಲ್ಲ. ಕಾನ್ಫಿಡೆನ್ಸ್ ಒಂಥರ RCB ನಲ್ಲಿ ಅವ್ರು ಇರ್ತಾರೆ, ಯಾರು ಬಿಡಲ್ಲ ಅಂತ. ಅಲ್ಲಿ ಆಸ್ಟ್ರೇಲಿಯಾದಲ್ಲಿ 2 ಮ್ಯಾಚ್ ಆಡಿಲ್ಲ ಅಂದರೆ ಅವ್ರನ್ನು ಕೂರಿಸ್ತಾರೆ, ಆಸ್ಟ್ರೇಲಿಯಾದವರು ಕೂರಿಸ್ತಾರೆ, ಮುಲಾಜೆ ಇಲ್ಲ. ನಮ್ಮ ಜನ ಹಂಗಲ್ಲ, ತಲೆ ಮೇಲೆ ಕೂರಿಸ್ಕೊತಾರೆ. ನಮ್ಮ ಮ್ಯಾಕ್ಸಿ ನಮ್ಮ KGF ಏನ್ರಿ KGF ಅಲ್ಲಿ ಮ್ಯಾಚೇ ವಿನ್ ಆಗೋಕ್ಕಾಗ್ತಿಲ್ಲ. KGF ಅಂತ ಅಂದು ಎಡಿಟ್ ಮಾಡಿ ರೀಲ್ಸ್ ಬಿಡೋದು. ಅಲ್ಲಿ ಮ್ಯಾಚ್ ಸೋತಾದ್ಮೇಲೆ ಮತ್ತೆ ಯಾಕರೋ ಹರ್ಟ್ ಮಾಡ್ತೀರಾ ಅಂತ ಅನ್ನತ್ತೆ. ಸೊ ಇವೆಲ್ಲ ಸರಿಯಾಗೋ ತನಕ RCB ಅಂತೂ ಮ್ಯಾಚ್ ವಿನ್ ಆಗೋದು ತುಂಬ ಕಷ್ಟ. ವಿನ್ ಆದರೂ ಪ್ಲೇ ಆಫಿಗಂತೂ ಬರಲ್ಲ. ಆ್ಯಸ್ RCB ಫ್ಯಾನ್ ಹೇಳಬೇಕು ಅಂದರೆ ಇದು ತುಂಬ ಹರ್ಟ್ ಆಗುತ್ತೆ, ಬಟ್ ರಿಯಾಲಿಟಿನ ಎಲ್ಲರೂ ಎಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಸೊ ಇವತ್ತಿನ ಮ್ಯಾಚ್ ಆಗ್ತಾ ಇರೋದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಇದು ಬ್ಯಾಟಿಂಗ್ ಪಿಚ್ ಆಗಿರುತ್ತೆ, ಜೊತೆಗೆ ಚೇಸಿಂಗ್ ಪಿಚ್ ಆಗಿದೆ. ಇದರಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡೋರು 210, 220 ಇಲ್ಲಿ ಹೊಡಿಲೇಬೇಕಾಗುತ್ತೆ, ಇಲ್ಲಾಂದರೆ ಡಿಫೆಂಡ್ ಮಾಡೋದು ತುಂಬ ಕಷ್ಟ. ಔಟ್ಫೀಲ್ಡ್ ಕ್ವಿಕ್ ಆಗಿರುತ್ತೆ, ಜೊತೆಗೆ SRH ಪವರ್ ಪ್ಲೇಯಲ್ಲಿ ಸಖತ್ತಾಗಿ ಆಡ್ತಾ ಇದ್ದಾರೆ. ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮೆಯಿಂದ ಹಿಡಿದು ಎಲ್ಲರೂ ಫಾರ್ಮಲ್ಲೇ ಇದ್ದಾರೆ. ನಮ್ಮ RCB ಬೌಲಿಂಗ್ ಇವ್ರು ಹೆಂಗೆ ಡಿಸೈನ್ ಆಗಿ ಹೊಡಿತಾರೆ ಅಂತ ನಾನಂತೂ ಕಾಯ್ತಾ ಇದ್ದೀನಿ. ಪ್ರಿಡಿಕ್ಷನ್ ಏನೂ ಇಲ್ಲ ಮಗ, ಈ ಮ್ಯಾಚ್ ಏನು ಹೋಪ್ ಇಲ್ಲ. RCB ಗೆಲ್ತಾರೋ ಬಿಡ್ತಾರೋ ಅದು ನಂಗೆ ಗೊತ್ತಿಲ್ಲ, ಬಟ್ SRH ಅಂತೂ ಸ್ಟ್ರಾಂಗಾಗಿ ಕಾಣ್ತಾ ಇದೆ ನಮ್ಮ RCB ಕಂಪೇರ್ ಮಾಡಿದರೆ. ನೋಡುವ ಇವತ್ತಿನ ಮ್ಯಾಚ್ ಏನಾಗುತ್ತೆ ಅಂತ. ಹೇಳಿದ್ದು ಯಾರಿಗಾದ್ರು ತಪ್ಪಂತ ಅನಿಸಿದ್ರೆ ಕ್ಷಮೆ ಇರಲಿ. ಜೊತೆಗೆ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಹಾಕಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.